ಎಲ್ಲರಿಗೂ ನಮಸ್ಕಾರ. ಕುಂಭ ರಾಶಿಯ ಸ್ನೇಹಿತರೆ, ಬರಲಿರುವ ಈ 5 ದಿನಗಳಲ್ಲಿ ಅಂದರೆ ಆಗಸ್ಟ್ 10 ಸೋಮವಾರ, ಆಗಸ್ಟ್ 11 ಮಂಗಳವಾರ, ಆಗಸ್ಟ್ 12 ಬುಧವಾರ, ಆಗಸ್ಟ್ 12 ಬುಧವಾರ, ಆಗಸ್ಟ್ 13 ಗುರುವಾರ ಮತ್ತು ಆಗಸ್ಟ್ 14 ಶುಕ್ರವಾರದವರೆಗೆ ನೀವು ಅಷ್ಟಾಗಿ ಊಹಿಸದ ಕೆಲವು ಘಟನೆಗಳು ಮತ್ತು ಅಂದುಕೊಳ್ಳದ ಅದ್ಭುತಗಳು ನಿಮ್ಮ ಜೀವನದಲ್ಲಿ ನಡೆಯಲಿವೆ. ಇದು ದೇವರೇ ಸ್ವಯಂ ನಿಮಗೆ ಕಳುಹಿಸಿದ ದೈವಿಕ ಸಂಕೇತ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಆಗಲೇ ನಿಮಗೆ ಸಂಪೂರ್ಣ ವಿಷಯ ಅರ್ಥವಾಗುತ್ತದೆ. ಕುಂಭ ರಾಶಿಯ ಸ್ನೇಹಿತರೆ, ಈ 5 ದಿನಗಳಲ್ಲಿ ನಿಮ್ಮೊಳಗೆ ಇಷ್ಟೂ ದಿನ ಬಚ್ಚಿಟ್ಟುಕೊಂಡಿದ್ದ ಕೊನೆಯಿಲ್ಲದ ಆವೇದನೆಯನ್ನು ಲೋಕಕ್ಕಷ್ಟಕ್ಕೂ ಬೆಳಕು ಚೆಲ್ಲುತ್ತಾ ನೀವು ಅನುಭವಿಸುತ್ತಿರುವ ಏಕಾಂತದ ನರಕವನ್ನು ನಿಮ್ಮ ಕಣ್ಣಿಗೆ ಕಟ್ಟುವಂತೆ ನಾನು ತೋರಿಸಲಿದ್ದೇನೆ. ಕುಂಭ ರಾಶಿಯ ಸ್ನೇಹಿತರೆ, ನಿಮ್ಮ ರಾಶಿಯ ಅಧಿಪತಿ ಶನಿದೇವ, ತ್ಯಾಗ, ನಿಶ್ಶಬ್ದ ಹೋರಾಟ ನಿಮ್ಮ ನೈಸರ್ಗಿಕ ಗುಣ. ಎಲ್ಲರೂ ಚೆನ್ನಾಗಿರಬೇಕೆಂದು ನಿಮ್ಮ ಸಂತೋಷಗಳನ್ನು, ನಿಮ್ಮ ಆಸೆಗಳನ್ನು ನಿಮ್ಮ ಮನಸ್ಸಿನಲ್ಲೇ ಇಟ್ಟುಕೊಂಡಿದ್ದೀರಿ. ಆದರೆ ಈ ಲೋಕ ನಿಮ್ಮ ತ್ಯಾಗವನ್ನು ಗುರುತಿಸದೆ ನಿಮ್ಮ ಮೇಲೆಯೇ ನಿಂದನೆಗಳನ್ನು ಹಾಕಿ ನಿಮ್ಮನ್ನು ಒಂಟಿ ಮಾಡಿದೆ. ನಿಮ್ಮ ರಾತ್ರಿಯ ವೇಳೆಯ ಕಣ್ಣೀರಿಗೆ, ನಿಮ್ಮ ಆತ್ಮಗೌರವದ ಗಾಯಗಳಿಗೆ ಕಾಲ ಈಗ ಉತ್ತರ ನೀಡಲಿದೆ. ನಿಮ್ಮ ಜೀವನವನ್ನು ನಾಶ ಮಾಡಲು ನಿಮ್ಮ ಶತ್ರುಗಳು ಮಾಡಿದ ರಹಸ್ಯ ಸಂಚುಗಳು ಏನೆಂದು ನಿಮಗೆ ಗೊತ್ತೇ? ನಿಮ್ಮ ಮನೆಯಲ್ಲೇ ಇರ್ತಾ ನಿಮ್ಮ ಪ್ರಗತಿಯನ್ನು ತುಳಿಯುತ್ತಿರುವ ಕಣ್ಣಿಗೆ ಕಾಣದ ಶತ್ರುಗಳು, ನಿಮ್ಮ ನಾಶವನ್ನು ಬಯಸುತ್ತಿರುವ ಹೊರಗಿನ ಶತ್ರುಗಳು, ಇವರ ಅಸಲಿ ಗುಟ್ಟನ್ನು ಈ 5 ದಿನಗಳಲ್ಲಿ ನಿಮ್ಮ ಕಣ್ಣಿಗೆ ಕಟ್ಟುವಂತೆ ಕಾಣಿಸುವಂತೆ ಮಾಡಲಿದ್ದೇನೆ. ಇಂದು ನಾನು ಈ ವಿಷಯವನ್ನು ಬಯಲು ಮಾಡಲಿದ್ದೇನೆ. ನಿಮ್ಮ ಆರ್ಥಿಕ ನಾಶಕ್ಕೆ, ನಿಮ್ಮ ಅಶಾಂತಿಗೆ ಹಿಂದೆ ಇರುವ ಕೆಲವು ಕಹಿ ಸತ್ಯಗಳನ್ನು ಹೊರಹಾಕಲು ಇಂದು ಕಾಲ ನನಗೆ ಈ ಅವಕಾಶವನ್ನು ನೀಡಿದೆ. ಪ್ರಶಾಂತವಾಗಿ ಕುಳಿತು ಒಂಟಿಯಾಗಿ ಕೇಳಿ, ಸುತ್ತಲೂ ಯಾರೂ ಇಲ್ಲದಂತೆ ನೋಡಿಕೊಳ್ಳಿ. ಈ ತೀವ್ರವಾದ ಸಮಸ್ಯೆಗಳೆಲ್ಲಕ್ಕೂ ಶತ್ರುಗಳ ಪ್ರಯೋಗಗಳನ್ನು ಸಮೂಲವಾಗಿ ಓಡಿಸುವ ಅತ್ಯಂತ ಶಕ್ತಿಶಾಲಿ ಪರಿಹಾರಗಳನ್ನು ಹಾಗೂ ಅಸಲಿಗೆ ನೀವು ಏನು ಮಾಡಬೇಕೆಂದು ಈ ವಿಡಿಯೋ ಕೊನೆಯಲ್ಲಿ ನೀವು ಪೂರ್ತಿಯಾಗಿ ತಿಳಿದುಕೊಳ್ಳುತ್ತೀರಿ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಡಿಯೋ ಕೊನೆಯಲ್ಲಿ ನಿಮ್ಮ ಜೀವನಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಇರುವ ಪರಿಹಾರಗಳು ಸಂಪೂರ್ಣವಾಗಿ ನಿಮಗೆ ತಿಳಿಯುತ್ತವೆ. ಮೊದಲಿಗೆ ಎಲ್ಲರೂ ಕಾಮೆಂಟ್ ವಿಭಾಗದಲ್ಲಿ ಓಂ ನಮಃ ಶಿವಾಯ, ತಾಯೇ ನಿನ್ನ ದಯೆ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಎಲ್ಲಾ ವೇಳೆಯಲ್ಲೂ ಇರಲಿ ಎಂದು ಕಾಮೆಂಟ್ ಮಾಡಿ. ನಿಮ್ಮ ಭಕ್ತಿಯನ್ನು ತಿಳಿಸಿ. ಭಕ್ತಿ ಇರುವಲ್ಲಿ ಕೆಲಸಗಳೆಲ್ಲವೂ ಬೇಗನೆ ಪೂರ್ಣಗೊಳ್ಳುತ್ತವೆ, ನೆನಪಿಟ್ಟುಕೊಳ್ಳಿ. ಕುಂಭ ರಾಶಿಯ ಸ್ನೇಹಿತರೆ, ನಿಮಗೆ ನೆನಪಿದೆಯೇ? ಹಿಂದೆ ನೀವು 100ಕ್ಕೆ 100ರಷ್ಟು ನೆಮ್ಮದಿಯಾಗಿ, ಎಷ್ಟೋ ಸಂತೋಷವಾಗಿ, ಆರೋಗ್ಯವಾಗಿ ಮತ್ತು ಚುರುಕಾಗಿ ಇದ್ದ ದಿನಗಳು, ನಿಮಗೆ ಸ್ಪಷ್ಟವಾಗಿ ನೆನಪಿದ್ದೇ ಇರುತ್ತವೆ. ಆದರೆ ಹಠಾತ್ತಾಗಿ ನಿಮ್ಮ ಜೀವನದಲ್ಲಿ ಗ್ರಹಣ ಹಿಡಿದಂತೆ ಒಂದು ದೊಡ್ಡ ನರಕ ಶುರುವಾಯಿತು. ಅಲ್ಲಿಯವರೆಗೆ ಎಷ್ಟೋ ಉತ್ಸಾಹದಿಂದ ಸಾಗುತ್ತಿದ್ದ ನಿಮ್ಮ ದಿನಗಳು ಅಕಸ್ಮಾತ್ತಾಗಿ ಸಂಪೂರ್ಣವಾಗಿ ಬದಲಾಗಿ ಹೋದವು. ನಿಮ್ಮ ಶರೀರ ಸಹಕರಿಸುವುದನ್ನು ನಿಲ್ಲಿಸಿತು. ನಿಮ್ಮ ಆಲೋಚನೆಗಳು ಮಂದಗತಿಯಾದವು. ಸಂತೋಷ ನರಕವಾಗಿ ಬದಲಾಯಿತು. ಆರ್ಥಿಕ ಮಾರ್ಗಗಳು ಊಹಿಸದ ರೀತಿಯಲ್ಲಿ ನಿಂತು ಹೋದವು. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಂಡ ಸಂಬಂಧಗಳಲ್ಲೂ ಅಕಾರಣವಾಗಿ ಹೊಸ ಸಮಸ್ಯೆಗಳು, ದೊಡ್ಡ ಜಗಳಗಳು ಬಂದು ಬಿದ್ದವು. ಇದಕ್ಕೆ ಕಾರಣ ನಿಮ್ಮಲ್ಲಿರುವ ಲೋಪವಲ್ಲ ಅಥವಾ ಯಾವುದೋ ಶಾರೀರಿಕ ಕಾಯಿಲೆ, ಅದಕ್ಕಿಂತಲೂ ಅಲ್ಲ. ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಅತ್ಯಂತ ರಹಸ್ಯವಾಗಿ ಮಾಡಿಸಿದ ಕೆಟ್ಟ ಪ್ರಯೋಗಗಳು. ಹೌದು, ಇದು ನಿಜ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸದೆ, ನಿಮ್ಮ ಸಂತೋಷವನ್ನು ತಡೆದುಕೊಳ್ಳಲಾಗದೆ, ನಿಮಗಿರುವ ಒಳ್ಳೆಯ ಹೆಸರನ್ನು, ನಿಮ್ಮ ಪ್ರಶಾಂತತೆಯನ್ನು ನಾಶ ಮಾಡಿ ನಿಮ್ಮನ್ನು ನಿಲುವಿನಲ್ಲೇ ತುಳಿದು ಹಾಕಲು ಅವರು ಈ ದುಷ್ಟ ಪ್ರಯೋಗಗಳನ್ನು ನಿಮ್ಮ ಮೇಲೆ ಎಂದೋ ಬಿಟ್ಟಿದ್ದರು. ಆದರೆ ಇಲ್ಲೇ ಒಂದು ವಿಚಿತ್ರವಾದ, ದೈವಿಕವಾದ ಘಟನೆ ನಡೆಯಿತು. ಆ ಕೆಟ್ಟ ಪ್ರಯೋಗಗಳನ್ನು ಮಾಡಿದ ಶತ್ರುಗಳು ಏನೆಂದುಕೊಂಡರು ಗೊತ್ತೇ? ಇವರ ಮೇಲೆ ನಾವು ಮಾಡಿದ ಪ್ರಯೋಗಗಳು ಕೆಲಸ ಮಾಡುತ್ತಿಲ್ಲ, ಇವರಿಗೆ ಏನೂ ಕೆಡಕು ಆಗಲಿಲ್ಲ ಎಂದು ಭ್ರಮೆಗೆ ಒಳಗಾಗಿ ಆ ಪ್ರಯೋಗಗಳನ್ನು ಮಧ್ಯದಲ್ಲೇ ಬಿಟ್ಟು ಅವರು ತಪ್ಪಿಸಿಕೊಂಡರು. ಆದರೆ ಅಸಲಿ ಸತ್ಯವೇನೆಂದರೆ, ಆ ಪ್ರಯೋಗಗಳು ನಿಮ್ಮ ಮೇಲೆ ಖಚಿತವಾಗಿ ಕೆಲಸ ಮಾಡಿದವು. ಆದರೆ ಆ ವಿಷಪೂರಿತವಾದ ಪ್ರಯೋಗಗಳು ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡದಂತೆ, ನಿಮ್ಮನ್ನು ಪೂರ್ತಿಯಾಗಿ ಕೆಳಗೆ ಬೀಳದಂತೆ ತಡೆದದ್ದು ನಿಮ್ಮ ಹಿಂದೆ ಇರುವ ಪಿತೃ ದೇವತೆಗಳ ಆಶೀರ್ವಾದ, ನಿಮ್ಮ ಪೂರ್ವಜನ್ಮದ ಪುಣ್ಯ ಮತ್ತು ದೈವಾನುಗ್ರಹವೇ. ಶತ್ರುಗಳು ನಿಮ್ಮನ್ನು ಆರ್ಥಿಕವಾಗಿ, ಮಾನಸಿಕವಾಗಿ ಪೆಟ್ಟು ನೀಡಲು ಇಂತಹ ಪ್ರಯೋಗಗಳನ್ನು ಬಹಳವೇ ಮಾಡಿದರು. ಆದರೆ ನೀವು ಯಾವ ವಿಷಯವನ್ನೂ ಹೊರಗಡೆ ಹೇಳುವುದಿಲ್ಲ. ಅದರಿಂದಾಗಿ ಅವರು ನೀವು ಇನ್ನೂ ಸಂತೋಷವಾಗಿಯೇ ಇದ್ದೀರಿ, ನಿಮಗೆ ಯಾವುದೇ ತೊಂದರೆ ಇಲ್ಲವೆಂದುಕೊಂಡು ಹಣ ಖರ್ಚು ಮಾಡಿ ಮತ್ತೆ ಅವುಗಳನ್ನು ಮಾಡಿ ಪ್ರಯೋಜನವಿಲ್ಲವೆಂದುಕೊಂಡು ಬಿಟ್ಟುಬಿಟ್ಟರು. ಶತ್ರುಗಳು ತಾವು ವಿಫಲವಾದವೆಂದುಕೊಂಡು ಬಿಟ್ಟರು. ಆದರೆ ಆ ದೈವಿಕ ಕವಚ ಇಲ್ಲದಿದ್ದರೆ ನಿಮ್ಮ ಪರಿಸ್ಥಿತಿ ಈಗ ಹೇಗಿರುತ್ತಿತ್ತೋ ಊಹಿಸುವುದಕ್ಕೆ ಭಯವಾಗುತ್ತದೆ. ಒಂದು ವೇಳೆ ನಿಮ್ಮ ಹಿಂದೆ ಆ ದೈವಬಲ, ಆ ಕಾಲಚಕ್ರದ ರಕ್ಷಣೆಯಾಗಿ ನಿಲ್ಲದೆ ಹೋಗಿದ್ದರೆ, ನೀವು ಅನುಭವಿಸಿದ ಆರ್ಥಿಕ ನಷ್ಟ,
ಆರೋಗ್ಯ ಕ್ಷೀಣಿಸುವುದು ಕೇವಲ ಮುನ್ಸೂಚನೆಯ ಸಣ್ಣ ಎಚ್ಚರಿಕೆಗಳು ಮಾತ್ರವಾಗಿರುತ್ತಿದ್ದವು. ನಿಮ್ಮ ಶತ್ರುಗಳು ಯೋಜಿಸಿದ ಘೋರವಾದ ವಿನಾಶಕ್ಕೆ ನೀವು ಪೂರ್ಣ ಪ್ರಮಾಣದಲ್ಲಿ ಎಂದೋ ರಸ್ತೆಗೆ ಬಿದ್ದುಬಿಡುತ್ತಿದ್ದೀರಿ. ಕನಸಿನಲ್ಲೂ ಊಹಿಸಿಕೊಳ್ಳಲಾಗದ, ನೀವು ತಡೆದುಕೊಳ್ಳಲಾಗದ ಘೋರವಾದ ನಷ್ಟದಿಂದ ಕಾಲವೇ ನಿಮ್ಮನ್ನು ಕಾಪಾಡಿದೆ. ಆ ದೈವಿಕ ಶಕ್ತಿ ನಿಮ್ಮ ಹಿಂದೆ ಬೆಂಬಲವಾಗಿ ನಿಂತುಕೊಂಡಿದ್ದಕ್ಕೆ ಇಂದು ನೀವು ಈ ಮಾತುಗಳನ್ನು ಕೇಳಲು ಸಾಧ್ಯವಾಗುತ್ತಿದೆ. ಆದರೆ ನೆನಪಿಡಿ, ಆ ಪ್ರಯೋಗಗಳು ಬಹಳ ತೀವ್ರವಾದವು. ಇಂದಿಗೂ ನಿಮ್ಮಲ್ಲಿ, ನಿಮ್ಮ ಸುತ್ತಲಿರುವ ವಾತಾವರಣದಲ್ಲಿ ಅವು ಬೆರೆತು ಹೋಗಿ ನಿಮ್ಮನ್ನು ಇನ್ನೂ ಕಷ್ಟಪಡಿಸುತ್ತಲೇ ಇವೆ. ನೀವು ಎಷ್ಟೇ ಪ್ರಯತ್ನಗಳನ್ನು ಮಾಡಿದರೂ ಸಹ ಸಂಪೂರ್ಣವಾಗಿ ಮತ್ತೆ ಹಳೆಯ ಮಟ್ಟಕ್ಕೆ ಬರಲಾಗುತ್ತಿಲ್ಲ. ಅಂದ್ರೆ ಆಗಿದ್ದ ಆರೋಗ್ಯ, ಆನಂದ, ಆರ್ಥಿಕ ಪರಿಸ್ಥಿತಿಗಳಿಗೆ ಪೂರ್ತಿಯಾಗಿ ಮತ್ತೆ ಬರಲಾಗುತ್ತಿಲ್ಲ. ನೆನಪಿಟ್ಟುಕೊಳ್ಳಿ, ಹಿಂದೆ ನಿಮ್ಮ ಕೈಗೆ ಬಂದ ಬಂಗಾರದಂತಹ ಅವಕಾಶಗಳು ಹಣ ನೀರಿನಂತೆ ಜಾರಿಹೋಯಿತು. ಹೌದು, ಈಗ ನಿಮಗೆ ಹಣದ ಮೌಲ್ಯ, ಆರೋಗ್ಯದ ಮೌಲ್ಯ, ಸಂಬಂಧಗಳ ಮೌಲ್ಯ ತಿಳಿಯುತ್ತಿದೆ. ಯಾವ ಕೆಲಸ ಶುರು ಮಾಡಿದರೂ ಅದು ಪೂರ್ಣಗೊಂಡಂತೆಯೇ ಇದ್ದು ಕೊನೆಗೆ ಕೈಯಲ್ಲಿದ್ದ ರೂಪಾಯಿಯೂ ಖರ್ಚಾಗಿ ಹೋಗುತ್ತದೆ. ಇದು ನಿಮ್ಮನ್ನು ತೀವ್ರವಾದ ಮಾನಸಿಕ ವೇದನೆಗೆ ಗುರಿ ಮಾಡುತ್ತಿದೆ. ಅವರು ಮಾಡಿದ ಪ್ರಯೋಗಗಳ ಆ ದುಷ್ಟ ಛಾಯೆಗಳೇ ಹೊರತು ಇವು ಮತ್ತೊಂದಲ್ಲ. ನಿಮ್ಮ ಜಾತಕದಲ್ಲಿ ಇರಬೇಕಾದ ಮಹಾಯೋಗಗಳು ನಿಂತು ಹೋಗಿ ನೀವು ನಿರಂತರ ಮಾನಸಿಕ ವೇದನೆಯನ್ನು ಅನುಭವಿಸಬೇಕಾಗಿ ಬರುತ್ತಿದೆ. ಇಲ್ಲದಿದ್ದರೆ ನೀವು ಇಷ್ಟೊತ್ತಿಗಾಗಲೇ ಯಾವ ಹಂತದಲ್ಲಿ ಇರುತ್ತಿದ್ದೀರೋ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಇವುಗಳಿಗೆ ಪರಿಹಾರಗಳು ಹಾಗೂ ನೀವು ಊಹಿಸದ ಕೆಲವು ವಿಷಯಗಳನ್ನು ಸಹ ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳುತ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಈ ನರಕ ಅನುಭವಿಸುತ್ತಿರುವ ಸಮಯದಲ್ಲಿ ದೇವರು ನಿಮಗೆ ನೇರವಾಗಿ ಪ್ರತ್ಯಕ್ಷನಾಗಿ ಏನನ್ನೂ ಹೇಳದಿದ್ದರೂ ಒಂದು ಅಂತರ್ಗತ ಕರೆಯನ್ನು ನಿಮ್ಮ ಆತ್ಮದೊಳಗೆ ಕಳುಹಿಸುತ್ತಿದ್ದಾನೆ. ನೀವು ಗಮನಿಸಿಯೇ ಇರುತ್ತೀರಿ, ಯಾರಿಗಾದರೂ ಅತಿಯಾಗಿ ಸಹಾಯ ಮಾಡುವ ಮುನ್ನ ಅಥವಾ ಒಂದು ಹೊಸ ಸಂಬಂಧವನ್ನು ಕುರುಡಾಗಿ ನಂಬುವ ಮುನ್ನ ನಿಮ್ಮ ಎದೆಯಲ್ಲಿ ಏನೋ ತಿಳಿಯದ ತಳಮಳ, ಬೇಡ, ಇವರು ನಿನ್ನನ್ನು ಬಳಸಿಕೊಳ್ಳುತ್ತಾರೆ, ಇದು ಸರಿಯಲ್ಲ ಎಂಬ ಒಂದು ಸ್ಪಷ್ಟವಾದ ಎಚ್ಚರಿಕೆಯ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬರುತ್ತದೆ. ಆದರೆ ನೀವು ಏನು ಮಾಡುತ್ತೀರಿ? ನಿಮ್ಮ ದಯಾಗುಣದಿಂದ, ಅಯ್ಯೋ ಪಾಪ ಎಂಬ ಕರುಣೆಯಿಂದ, ಅಥವಾ ಸಂಬಂಧಗಳು ಹಾಳಾಗುತ್ತವೆಯೋ ಏನೋ, ಅವರು ಕೆಟ್ಟದಾಗಿ ಅಂದುಕೊಳ್ಳುತ್ತಾರೇನೋ ಎಂಬ ಹುಚ್ಚು ಭಯದಿಂದ ದೈವದ ಕರೆಯನ್ನು ಪಕ್ಕಕ್ಕಿಟ್ಟು ನಿಮ್ಮ ಮನಸ್ಸಾಕ್ಷಿಯ ಎಚ್ಚರಿಕೆಯನ್ನು ಮೆಟ್ಟಿಹಾಕುತ್ತಿದ್ದೀರಿ. ದೇವರು ನಿಮ್ಮ ಸುತ್ತಲೂ ರಕ್ಷಣೆಯನ್ನು ಕಟ್ಟಲು ನೋಡುತ್ತಿದ್ದರೆ ನೀವು ಮಾತ್ರ ಬೇಕೆಂದೇ ಹೋಗಿ ಆ ಮೋಸಗಾರರಿಗೆ ಬಲಿಯಾಗುತ್ತಿದ್ದೀರಿ. ಇನ್ಮೇಲಾದರೂ ನಿಮ್ಮಲ್ಲಿರುವ ದೈವ ಸಂಕೇತವನ್ನು ಗುರುತಿಸಿ ಎಚ್ಚರಗೊಳ್ಳಿ. ನಿಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ತಿರುಗಿ ಬರುತ್ತಿರುವ ಈ ಅಶಾಂತಿಗೆ, ಒಂಟಿತನಕ್ಕೆ ಮತ್ತೊಂದು ಕಾರಣ ನಿಮ್ಮ ಸುತ್ತಲೂ ನೀವು ಸೇರಿಸಿಕೊಂಡ, ಸಹಾಯ ಮಾಡಿದ ಆ ಮನುಷ್ಯರೇ. ಒಮ್ಮೆ ಶೂನ್ಯದಲ್ಲಿದ್ದಾಗ ನೀವು ಕೈ ನೀಡಿ ಅವರ ಕಷ್ಟಗಳನ್ನು ಸುಖಗಳಾಗಿ ಬದಲಾಯಿಸಿದಿರಿ. ಆಗ ಅವರು ನಿಮ್ಮೊಂದಿಗೆ ನಗುತ್ತಾ ಆನಂದವಾಗಿದ್ದಂತೆ ನಟಿಸಿದರು. ಆ ನಟನೆಯನ್ನು ನೀವು ತಿಳಿದುಕೊಳ್ಳಲಾಗಲಿಲ್ಲ. ಸಮಯ ಬಂದಾಗ ತಮ್ಮ ಬುದ್ಧಿಯನ್ನೆಲ್ಲ ಹೊರಹಾಕಿದರು. ಆಗ ನೀವು ಪಟ್ಟ ವೇದನೆ ಎಂದಿಗೂ ನಿಮ್ಮ ಮನಸ್ಸಿನಿಂದ ಹೊರಗೆ ಹೋಗುತ್ತಿಲ್ಲ. ನೀವು ಎಷ್ಟೋ ಪ್ರೀತಿಯನ್ನು ಅವರ ಮೇಲೆ ತೋರಿಸಿದಿರಿ, ಅವರು ಚೆನ್ನಾಗಿರಬೇಕೆಂದುಕೊಂಡಿರಿ. ಆದರೆ ಅವರು ಮಾತ್ರ ತಮ್ಮ ಕೆಟ್ಟ ಬುದ್ಧಿಯನ್ನು ಮಾತುಗಳ ಮೂಲಕ ಹೊರಹಾಕಿದರು. ಆದರೆ ನಿಮ್ಮ ಮನೆಯಲ್ಲಿ, ನಿಮ್ಮ ರಕ್ತ ಸಂಬಂಧಿಗಳ ಮಧ್ಯೆಯೂ ಕೆಲವು ಅಡಗಿರುವ ಅಸಲಿ ಸತ್ಯಗಳನ್ನು ಈಗ ನೀವು ಕೇಳಲೇಬೇಕು. ಕುಂಭರಾಶಿಯ ಸ್ನೇಹಿತರೆ, ನನ್ನ ಕುಟುಂಬ, ನನ್ನ ಒಡಹುಟ್ಟಿದವರು ಎಂದು ನೀವು ನಿಮ್ಮ ಜೀವನವನ್ನೇ ತ್ಯಾಗ ಮಾಡಿದಿರಿ. ಆದರೆ ಇಂದು ಅವರೇ ನಿಮ್ಮನ್ನು "ನುವ್ವು ನಮಗಾಗಿ ಏನು ಮಾಡಿದೆ" ಎಂದು ಪ್ರಶ್ನಿಸುತ್ತಿದ್ದಾರೆ. ಇದು ನಿಜವೋ ಅಲ್ಲವೋ ಹೇಳಿ? ಆರ್ಥಿಕ ವಿಷಯಗಳಲ್ಲಿ ನಿಮ್ಮ ಮನೆಯಲ್ಲಿ ಬಹಳನೇ ಜಗಳಗಳಾಗುತ್ತಿವೆ. ನೀವು ಸರಿಯಾಗಿ ಅವರ ಮಾತು ಕೇಳುತ್ತಿಲ್ಲವೆಂದು, ಹಣ ಸರಿಯಾಗಿ ಸಂಪಾದಿಸುತ್ತಿಲ್ಲವೆಂದು, ಬಂದ ಹಣವನ್ನೆಲ್ಲ ಕೊಡುತ್ತಿಲ್ಲವೆಂದು ಮನೆಯಲ್ಲಿ ಯಾವುದೋ ಒಂದು ಜಗಳ ಬರುತ್ತಲೇ ಇದೆ. ಇದು ನಿಜವೋ ಅಲ್ಲವೋ ಹೇಳಿ? ಸ್ವಂತ ಮನುಷ್ಯರೇ ನಿಮ್ಮನ್ನು ರಸ್ತೆಗೆ ತಳ್ಳಬೇಕೆಂದು ನೋಡುತ್ತಿದ್ದಾರೆ. ಆದರೆ ನಿಮ್ಮ ಶತ್ರುಗಳು ನಿಮ್ಮ ಬುದ್ಧಿವಂತಿಕೆಯನ್ನು, ನಿಮ್ಮ ಕಷ್ಟವನ್ನು ಹೇಗೆ ಕದಿಯುತ್ತಿದ್ದಾರೆಂದು ನೇರವಾಗಿ ಹೇಳುತ್ತೇನೆ ಕೇಳಿ. ಕುಂಭ ರಾಶಿಯವರಿಗೆ ಅದ್ಭುತವಾದ ತಿಳುವಳಿಕೆ ಇರುತ್ತದೆ. ನಿಮ್ಮ ಶತ್ರು ನೇರವಾಗಿ ನಿಮ್ಮನ್ನು ತಡೆಯುವುದಿಲ್ಲ. ನೀವು ಯಾವುದಾದರೂ ಹೊಸ ಕೆಲಸ ಶುರು ಮಾಡಬೇಕೆಂದು ಯೋಜನೆ ಮಾಡಿದ ತಕ್ಷಣವೇ ಅದಕ್ಕೆ ನಿಮ್ಮ ಕಾಲುಗಳಿಗೆ ಸಂಕೋಲೆ ಹಾಕುತ್ತಾನೆ. ನಿಮ್ಮ ಆಲೋಚನೆಯನ್ನೇ ಬದಲಾಯಿಸಿಬಿಡುತ್ತಾನೆ. ನಿಮ್ಮ ಮೆದುಳಿನೊಳಗೆ ಮತ್ತೊಂದು 2-3 ಆಲೋಚನೆಗಳನ್ನು ತಂದು ಏನು ಮಾಡಬೇಕೋ ತಿಳಿಯದ ಗೊಂದಲದಲ್ಲಿ ತಳ್ಳಿಬಿಡುತ್ತಾನೆ. ಹೀಗೆ ನೀವು ನಿಮ್ಮ ಜೀವನವನ್ನು ತೊಂದರೆಗೆ ಈಡು ಮಾಡಿಕೊಳ್ಳುತ್ತಾ ಬಂದಿದ್ದೀರಿ. ಇಲ್ಲದಿದ್ದರೆ ನೀವು ಇಷ್ಟೊತ್ತಿಗಾಗಲೇ ವಿದೇಶಗಳಲ್ಲಿ ನೆಲೆಸಬೇಕಿದ್ದವರು. ಕುಂಭರಾಶಿಯವರು ಅನುಭವಿಸುವ ಅತಿದೊಡ್ಡ ನರಕ ಏನೆಂದು ಗೊತ್ತೇ? ಎಲ್ಲರೂ ಇದ್ದು ಒಂಟಿತನ. ನೀವು ಸಾವಿರಾರು ಜನರಿಗೆ ದಾರಿ ತೋರಿಸುತ್ತೀರಿ. ನೂರಾರು ಜನರಿಗೆ ಕಷ್ಟ ಬಂದರೆ ಬೆಟ್ಟದಷ್ಟು ಬೆಂಬಲವಾಗಿ ನಿಲ್ಲುತ್ತೀರಿ. ಆದರೆ ನಿಮ್ಮ ಎದೆ ಒಡೆದು ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿರುವಾಗ ನಿಮ್ಮ ಕಣ್ಣೀರನ್ನು ಒರೆಸಲು ನಾನಿದ್ದೇನೆ ಎಂದು ಹೇಳಲು ಒಬ್ಬ ಮನುಷ್ಯ ಸಹ ಇರುವುದಿಲ್ಲ. ಇಡೀ ಲೋಕಕ್ಕೆ ನಗುವ ಮುಖವನ್ನು ತೋರಿಸುತ್ತಾ
ರಾತ್ರಿ ವೇಳೆ ಕೋಣೆಯ ಬಾಗಿಲು ಹಾಕಿಕೊಂಡು ಅಳುವುದು ನಿಮಗೆ ಅಭ್ಯಾಸವಾಗಿ ಹೋಗಿದೆ. ದೈವ ನಿಮ್ಮನ್ನು ಹೀಗೆ ನಲುಗಿ ಹೋಗಲು ಹುಟ್ಟಿಸಲಿಲ್ಲ. ಈ ಏಕಾಂತ ವೇದನೆ ನಿಮ್ಮನ್ನು ಒಳಗೊಳಗೆ ದಹಿಸುತ್ತಿದೆ. ಇಂದಿನಿಂದ ಆ ನಾಟಕಗಳಿಗೆ ಸ್ವಸ್ತಿ ಹೇಳದಿದ್ದರೆ ಮುಂಬರುವ ಕಾಲ ನಿಮ್ಮನ್ನು ಬಹಳ ತೊಂದರೆಗೊಳಿಸುತ್ತದೆ. ಈಗ ನಿಮ್ಮ ಮನೆಯಲ್ಲೇ ನೀವು ತಿಳಿಯದೆ ಮಾಡುತ್ತಿರುವ ಅತಿದೊಡ್ಡ ತಪ್ಪುಗಳ ಬಗ್ಗೆ ಮಾತನಾಡೋಣ. ಪೂಜೆಗಳು ಎಷ್ಟೇ ಮಾಡಿದರೂ, ದೇವಸ್ಥಾನಗಳಿಗೆ ಎಷ್ಟೇ ಬಾರಿ ಹೋದರೂ ದರಿದ್ರ ತೊಲಗದಿರಲು ಕಾರಣ ನಿಮ್ಮ ಮನೆಯಲ್ಲಿ ನೀವು ಮಾಡುವ ಈ ತಪ್ಪುಗಳೇ. ಮೊದಲನೆಯದು, ನಿಮ್ಮ ಮನೆಯಲ್ಲಿ ವಾಸ್ತುಪರವಾಗಿ ಬಹಳ ಸಮಸ್ಯೆಗಳಿವೆ. ವಸ್ತುಗಳು ಇರಬೇಕಾದ ಜಾಗಕ್ಕಿಂತ ಬೇರೆ ಜಾಗದಲ್ಲಿ ಹೆಚ್ಚಾಗಿ ಇರುತ್ತಿವೆ. ಇದನ್ನು ನೀವು ಗಮನಿಸಬೇಕು. ಹಾಗೆಯೇ ನಿಮಗೆ ವಾಗ್ದೋಷ ಉಂಟಾಗಿದೆ. ನಿಮ್ಮ ಮನಸ್ಸಿನಲ್ಲಿರುವ ಮಾತುಗಳನ್ನು ಯಾವುದನ್ನೂ ಮುಚ್ಚಿಡದೆ ಎಲ್ಲರಿಗೂ ಹೇಳಿಬಿಡುತ್ತೀರಿ. ಸಂತೋಷ ಬಂದರೂ ಸಂಕಟ ಬಂದರೂ ತಡೆದುಕೊಳ್ಳಲಾರಿರಿ. ಹೀಗೆ ರಹಸ್ಯಗಳನ್ನು ಹೊರಗೆ ಹೇಳುವುದು ನೀವು ಮಾಡುವ ಅತಿದೊಡ್ಡ ತಪ್ಪು. ನೆನಪಿಟ್ಟುಕೊಳ್ಳಿ. ಎರಡನೆಯ ತಪ್ಪು, ಅರ್ಹತೆಯಿಲ್ಲದ ಸೋಮಾರಿಗಳಿಗೆ ನಿರಂತರ ಸಹಾಯ ಮಾಡುವುದು. ನಿಮ್ಮ ದಯಾಗುಣದಿಂದ ಕೆಲಸಕ್ಕೆ ಬಾರದವರಿಗೆ, ಸೋಮಾರಿಗಳಿಗೆ ಹಣದ ಸಹಾಯ ಮಾಡಿ ಅವರನ್ನು ಮತ್ತಷ್ಟು ಸೋಮಾರಿಗಳನ್ನಾಗಿ ಮಾಡುತ್ತಿದ್ದೀರಿ. ಅವರು ನಿಮಗೆ ಭವಿಷ್ಯದಲ್ಲಿ ಯಾವುದೇ ರೀತಿಯಲ್ಲೂ ಉಪಯೋಗಕ್ಕೆ ಬರುವುದಿಲ್ಲ, ಇದು ಖಚಿತ. ನಿಮ್ಮ ಕಷ್ಟದ ಗಳಿಕೆ ಪವಿತ್ರವಾದದ್ದು. ಅರ್ಹತೆ ಇಲ್ಲದವರಿಗೆ ದಾನ ಮಾಡಿದರೆ ಆ ಪಾಪ ನಿಮಗೆ ಸುತ್ತಿಕೊಳ್ಳುತ್ತದೆ. ಮೂರನೆಯ ತಪ್ಪು, ಮನೆಯ ಗೃಹಿಣಿ ಅಥವಾ ಗೃಹಲಕ್ಷ್ಮಿಯನ್ನು ಅವಮಾನಿಸುವುದು. ಅವರು ಕಣ್ಣೀರು ಹಾಕಲು ಕಾರಣವಾಗುವುದು. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಮನೆಯಲ್ಲಿ ಜಗಳವಾಡುವುದು. ಕೋಪ ಬಂದರೆ ನೀವು ಆ ಕೋಪವನ್ನು ತಡೆದುಕೊಳ್ಳಲೇ ಆರಿರಿ. ಆ ಕ್ಷಣದಲ್ಲಿ ಏನು ಮಾಡುತ್ತೀರೋ ನಿಮಗೇ ತಿಳಿಯುವುದಿಲ್ಲ. ಯಾವ ಮನೆಯಲ್ಲಿ ಹೆಂಗಸರ ಮನಸ್ಸು ಗಾಯಗೊಳ್ಳುತ್ತದೋ, ಪ್ರತಿದಿನ ಅವರು ಅಳುತ್ತಿರುತ್ತಾರೋ ಅಲ್ಲಿ ಲಕ್ಷ್ಮೀದೇವಿ ಎಂದಿಗೂ ನಿಲ್ಲುವುದಿಲ್ಲ. ಆದ್ದರಿಂದ ನೆನಪಿಟ್ಟುಕೊಳ್ಳಿ. ಈಗ ನಿಮ್ಮ ಎದೆಯನ್ನು ಹಿಂಡಿಹಿಪ್ಪಿ ಮಾಡುತ್ತಿರುವ ಅತಿದೊಡ್ಡ ಕಷ್ಟ ಸಂಪಾದಿಸಿದ ಹಣ ನಿಲ್ಲದಿರುವುದು ಮತ್ತು ಭವಿಷ್ಯದಲ್ಲಿ ಸಾಲಗಳು ಹೆಚ್ಚಾಗಿ ಬಿಡುತ್ತವೆಯೋ ಎಂಬ ಭಯ. ಕಷ್ಟಪಟ್ಟು ಸಂಪಾದಿಸುತ್ತಿದ್ದೀರಿ, ಆದರೆ ಬಂದ ಹಣ ಮಾತ್ರ ನಿಮ್ಮ ಮನೆಯಲ್ಲಿರುವವರಿಗೆ, ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಸ್ನೇಹಿತರಿಗೆ, ಹೀಗೆ ಹೊರಗಿನವರಿಗೆ ಹೋಗುತ್ತಿದೆಯೇ ಹೊರತು ನಿಮ್ಮ ಸ್ವಂತ ಖರ್ಚುಗಳಿಗೆ ಮಾತ್ರ ದೊಡ್ಡದಾಗಿ ಏನೂ ಇಲ್ಲ. ಹೌದು, ನೀವು ಹಣ ಕೊಡುತ್ತಿದ್ದೀರಿ, ಹಾಗಾಗಿ ನಿಮ್ಮಿಂದ ಪಡೆದುಕೊಳ್ಳಲು ಅವರು ಸಿದ್ಧರಾಗಿದ್ದಾರೆ. ಆದ್ದರಿಂದ ಈ ತಪ್ಪನ್ನು ನೀವು ನಿಲ್ಲಿಸುವುದನ್ನು ಇಂದಿನಿಂದಲೇ ಕಲಿಯಬೇಕು. ಇನ್ನೂ ದಾರುಣವಾದ ಸತ್ಯವನ್ನು ಹೇಳುತ್ತೇನೆ. ಕಷ್ಟಕಾಲದಲ್ಲಿ ಆಸರೆಯಾಗುತ್ತಾರೆ ಎಂಬ ನಂಬಿಕೆಯಿಂದ ನೀವು ಬಹಳಷ್ಟು ಜನರಿಗೆ ಸಹಾಯ ಮಾಡಿದಿರಿ. ಆದರೆ ಅವರಿಂದ ನಿಮಗೆ ತಿರುಗಿ ಬಂದದ್ದು ಏನು? ಅವಮಾನ. ನಿಮ್ಮ ಸಮಯ ವ್ಯರ್ಥವಾಗುವುದು. ಹೀಗೆ ಹಣ ಕೊಟ್ಟು ಮತ್ತೆ ತಿರುಗಿ ಬೇಡುವುದು ಎಂಬುದು ಎಷ್ಟರ ಮಟ್ಟಿಗೆ ದಿಗಜಾರಿ ಹೋದ ವಿಷಯವೆಂದು ನೀವೇ ಆಲೋಚಿಸಿ. ಕುಂಭ ರಾಶಿಯವರು ಮಾಡುವ ಮತ್ತೊಂದು ಅತಿದೊಡ್ಡ ತಪ್ಪು, ನಿಮ್ಮನ್ನು ನೀವು ಕಡಿಮೆ ಅಂದಾಜು ಮಾಡಿಕೊಳ್ಳುವುದು. ತೀವ್ರವಾದ ಭಾವೋದ್ವೇಗಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು. ಹೊರಗಡೆ ಬೆಟ್ಟದಷ್ಟು ಧೈರ್ಯವಾಗಿ, ಗಂಭೀರವಾಗಿ ಕಾಣಿಸುತ್ತೀರಿ. ಆದರೆ ಅದು ಹೊರಗಡೆಯವರಿಗೆ ಮಾತ್ರ. ಒಳಗೊಳಗೆ ತೀವ್ರವಾದ ಆತ್ಮಸಂದೇಹ. ನಾನು ಇದಕ್ಕೆ ಅರ್ಹನೇ ಎಂಬ ಆಲೋಚನೆಗಳಿಂದ ದೊಡ್ಡ ದೊಡ್ಡ ಅವಕಾಶಗಳನ್ನು ಪಕ್ಕದವರಿಗೆ ಕೊಟ್ಟು ಬಿಟ್ಟಿರಿ. ಹಾಗೆಯೇ ಸಂಕಟವನ್ನು ಹೊರಗೆ ಹೇಳುವುದಿಲ್ಲ, ಕೋಪವನ್ನು ವ್ಯಕ್ತಪಡಿಸುವುದಿಲ್ಲ. ಒಳಗೆ ಬಚ್ಚಿಟ್ಟುಕೊಂಡು ನಿಮ್ಮ ನರಗಳನ್ನು, ನಿಮ್ಮ ಜೀರ್ಣಕ್ರಿಯೆಯನ್ನು ಹಾಳು ಮಾಡಿಕೊಳ್ಳುತ್ತಿದ್ದೀರಿ. ಹೌದೋ ಅಲ್ಲವೋ? ನಾನೂ ಬಲವಾಗಿರಬೇಕು ಎಂಬ ಮುಸುಗು ಹಾಕಿಕೊಂಡು ನಿಮ್ಮನ್ನು ನೀವೇ ಹಿಂಸಿಸಿಕೊಳ್ಳುತ್ತಿದ್ದೀರಿ. ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ಬಹಳ ತಡ ಮಾಡುತ್ತಿದ್ದೀರಿ. ಆದರೆ ನಿರಾಶೆಗೊಳ್ಳಬೇಡಿ. ಈ ಆಗಸ್ಟ್ 10, 11, 12, 13 ಮತ್ತು 14 ದಿನಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು, ನಿಮ್ಮ ಆತ್ಮಗೌರವವನ್ನು ಕಾಪಾಡಲು ವಿಶ್ವವು ಒಂದು ಹೊಸ ಬಾಗಿಲನ್ನು ತೆರೆಯಲಿದೆ. ನಿಂತುಹೋದ ಹಣವೆಲ್ಲವೂ, ನಿಮ್ಮ ಶ್ರಮಕ್ಕೆ ಬರಬೇಕಾದ ಪ್ರಯೋಜನಗಳೆಲ್ಲವೂ ಖಂಡಿತವಾಗಿಯೂ ನಿಮ್ಮ ಕೈಗೆ ತಲುಪುತ್ತವೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳಲಿವೆ. ಅವು ನಿಮ್ಮ ಮುಂದೆ ಬರುತ್ತವೆ. ದೈವ ವಿಧಿಸುವ ಒಂದೇ ಒಂದು ಕಠಿಣ ಷರತ್ತು, ಇನ್ಮೇಲೆ ನಿಮ್ಮ ಭಾವೋದ್ವೇಗಗಳಿಂದ, ಸೆಂಟಿಮೆಂಟ್ಗಳಿಂದ ಅಲ್ಲದೆ ಕಠಿಣ ನಿಯಮಗಳಿಂದ ಬದುಕಬೇಕು. ಯಾರಾದರೂ ಬಂದು ಕಣ್ಣೀರು ಹಾಕಿದ ತಕ್ಷಣ ಕರಗಿ ಹೋಗಿ ನಿಮ್ಮ ಕಷ್ಟದ ಗಳಿಕೆಯನ್ನು ಅವರ ಕೈಯಲ್ಲಿ ಇಡಬಾರದು. ನಿಜವಾಗಿಯೂ ಅವರಿಗೆ ಅಗತ್ಯವಿದೆಯೇ, ಅವರು ಕಷ್ಟದಲ್ಲಿದ್ದಾರೆಯೇ ಇಲ್ಲವೇ ಎಂದು ತಿಳಿದುಕೊಂಡು ಆನಂತರ ಮಾತ್ರ ಸಹಾಯ ಮಾಡಿ. ಆದರೆ ಇಲ್ಲೇ ಅಸಲಿ ಮಹಾಬಿರುಗಾಳಿ ನಿಮ್ಮ ಮುಂದೆ ಬರಲಿದೆ. ಆಕಾಶದಲ್ಲಿ ಗ್ರಹಗಳ ಜೋಡಣೆ ಅತ್ಯಂತ ಉಗ್ರರೂಪ ತಳೆಯಲಿದೆ. ನಿಮ್ಮ ರಾಶಿಯ ಅಧಿಪತಿ ಶನಿದೇವನ ದೃಷ್ಟಿ, ರಾಹುವಿನ ಮಾಯಾಜಾಲ ಮತ್ತು ಮಂಗಳನ ರೌದ್ರರೂಪ ಏಕಕಾಲದಲ್ಲಿ ನಿಮ್ಮ ರಾಶಿಯ ಮೇಲೆ ಒಂದೇ ಬಾರಿಗೆ ಬೀಳಲಿವೆ. ಇದು ನಿಮ್ಮ ಏಕಾಂತವನ್ನು, ಆರೋಗ್ಯ ಸ್ಥಿತಿಯನ್ನು ಮತ್ತು ಆರ್ಥಿಕ ಮೂಲಗಳನ್ನು ನಡುಗಿಸುವ ಭೂಕಂಪದಂತೆ. ಒಂದೇ ಬಾರಿಗೆ ವಿಷಯಗಳೆಲ್ಲವೂ ನಿಮ್ಮ ನಿಯಂತ್ರಣ ತಪ್ಪಿಹೋಗುತ್ತಿರುವಂತೆ, ಸುತ್ತಲೂ ಕತ್ತಲೆ ಬರುತ್ತಿರುವಂತೆ ಅನಿಸುತ್ತದೆ. ನಾನು ನಿಮ್ಮನ್ನು ಹೆದರಿಸಲು ಈ ಮಾತುಗಳನ್ನು ಹೇಳುತ್ತಿಲ್ಲ. ಯಾಕೆಂದರೆ ಅದೃಷ್ಟದ ಬಾಗಿಲು ತೆರೆಯುವಾಗ ದುರದೃಷ್ಟದ ಬಾಗಿಲು ತೆರೆಯುತ್ತದೆ. ಮುಖ್ಯವಾಗಿ ಮುಂಬರುವ ದಿನಗಳಲ್ಲಿ ನಿಮ್ಮ ಆರೋಗ್ಯ ತೀವ್ರವಾಗಿ ಪೆಟ್ಟು ತಿನ್ನುವ ಅಪಾಯ ಕಾಣಿಸುತ್ತಿದೆ. ನಿಮ್ಮ ನರಗಳು
ಕಾಲುಗಳು ಮತ್ತು ಮೂಳೆಗಳಿಗೆ ಸಂಬಂಧಿಸಿದ ನೋವುಗಳು ಹೆಚ್ಚಾಗುತ್ತವೆ. ಯಾವಾಗಲೂ ಉತ್ಸಾಹದಿಂದ ಇರುತ್ತಿದ್ದ ನಿಮ್ಮ ಶರೀರ ಅಕಸ್ಮಾತ್ತಾಗಿ ತೀವ್ರವಾದ ಶಾರೀರಿಕ ಮಾನಸಿಕ ಆಯಾಸಕ್ಕೆ ಒಳಗಾಗುತ್ತದೆ. ನಿದ್ರೆ ಬರುವುದಿಲ್ಲ, ಆಲೋಚನೆಗಳಿಂದ ತಲೆನೋವು ಬರುತ್ತದೆ, ನಾಳೆ ಏನೋ ಆಗಲಿದೆ ಎನ್ನುವಂತೆ ಮನಸ್ಸು ಕಲಕಿ ಹೋಗುತ್ತದೆ. ಇವೆಲ್ಲವೂ ಕೆಟ್ಟ ಪ್ರಯೋಗಗಳಿಂದ ನಿಮ್ಮ ಸುತ್ತಲಿರುವ ನೆಗೆಟಿವ್ ಎನರ್ಜಿ ಬರುತ್ತಿರುವ ಒಂದು ದೊಡ್ಡ ತೊಂದರೆ. ಕುಟುಂಬದಲ್ಲಿ ನೀವು ಪಟ್ಟ ತ್ಯಾಗಗಳಿಗೆ ಅಸಹ್ಯಕರವಾದ ನಿಂದನೆಗಳು ನಿಮ್ಮ ಮೇಲೆ ಬೀಳುತ್ತವೆ. ದಂಪತಿಗಳ ಮಧ್ಯೆ ಯಾವುದೇ ಅರ್ಥವಿಲ್ಲದ ಸಣ್ಣ ಸಣ್ಣ ವಿಷಯಗಳಿಗೆ ತೀವ್ರವಾದ ವಿವಾದಗಳು ಬಂದು ಬೇರ್ಪಡುವ ಹಂತದವರೆಗೂ ಹೋಗಬಹುದು. ಜೀವನ ಸಂಗಾತಿ ನಿಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲವೆಂದು ನರಕವನ್ನು ಅನುಭವಿಸಬಹುದು. ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡರೂ ಎಲ್ಲರೂ ನಿಮಗೆ ವಿರುದ್ಧವಾಗಿ ಬದಲಾಗಬಹುದು. ಇದು ನಿಮ್ಮ ಮನಸ್ಸು ಚೂರುಚೂರಾಗುವಂತೆ ಮಾಡುತ್ತದೆ. ಆದರೆ ತಡೆಯಿರಿ, ಇದು ಕಾಲಚಕ್ರ ಎಸೆಯುತ್ತಿರುವ ಒಂದು ಛಾಯೆ ಅಷ್ಟೇ. ಈಗ ನಾನು ಹೇಳಲಿರುವ ಮಾತು ನಿಮ್ಮ ಎದೆಯ ಆಳದಲ್ಲಿ ಮುಳ್ಳಿನಂತೆ ಚುಚ್ಚಲಿದೆ. ಹಿಂದೆ ನಿಮ್ಮನ್ನು ಕನಿಷ್ಠ ಮನುಷ್ಯನೆಂದು ಗುರುತಿಸದೆ, ನಿಮ್ಮ ತ್ಯಾಗವನ್ನು ತಿರಸ್ಕರಿಸಿ, ನಿಮ್ಮ ಮನಸ್ಸನ್ನು ತುಂಡು ಮಾಡಿ ಹೊರಟು ಹೋದ ಒಂದು ಆಪ್ತ ಸಂಬಂಧ ಮತ್ತೆ ನಿಮ್ಮ ಕಡೆಗೆ ಹೆಜ್ಜೆ ಇಡಲಿದೆ. ನೀವು ಒಂಟಿಯಾಗಿ ಹೋರಾಡಿ ಸಾಧಿಸಿದ ಸ್ಥಿರತೆಯನ್ನು, ನಿಮ್ಮ ಮೌಲ್ಯವನ್ನು ನೋಡಿ ಅವರು ಉರಿದು ಹೋಗುತ್ತಿದ್ದಾರೆ. ಆದರೆ ಮನಸ್ಸಿನಲ್ಲಿ ಒಂದು ದೊಡ್ಡ ಅನುಮಾನ ಕೊರೆಯುತ್ತಿದೆ. ನಾನು ಒಂದು ಅಷ್ಟೆಲ್ಲ ಮಾಡಿದೆನಲ್ಲ, ಈಗ ಹೋದರೆ ಮತ್ತೆ ನನ್ನನ್ನು ಕ್ಷಮಿಸುತ್ತಾರಾ? ನನ್ನೊಂದಿಗೆ ಮಾತನಾಡುತ್ತಾರಾ? ನನ್ನೊಂದಿಗೆ ಮೊದಲಿನಂತೆ ಇರುತ್ತಾರಾ ಎಂದು. ಕಾಲ ತಿರುಗಿಸಿದ ಈ ವಿಚಿತ್ರವಾದ ತಿರುವನ್ನು ನೋಡಿದಿರಾ? ಈ ಆಗಸ್ಟ್ 10ರಿಂದ 14ರ ನಡುವಿನ ದಿನಗಳಲ್ಲೇ ಆ ಸಂಬಂಧ ನಿಮ್ಮ ಹೊಸ್ತಿಲ ಮುಂದೆ ಬರಲಿದೆ. ನೆನಪಿಟ್ಟುಕೊಳ್ಳಿ, ಆ ಸಮ್ಮಿಲನ ಒಂದು ಹಬ್ಬದ ಸಂತೋಷವಾಗಿ ಸಾಗುವುದಿಲ್ಲ. ಆ ಘಟ್ಟ ಅತ್ಯಂತ ನೋವಿನಿಂದ, ಕೊನೆಯಿಲ್ಲದ ಕಣ್ಣೀರಿನಿಂದ ತುಂಬಿ ಹೋಗುತ್ತದೆ. ಆ ವ್ಯಕ್ತಿ ನಿಮ್ಮ ಮುಂದೆ ಬಂದು ನಿಂತಾಗ ಅವರ ಕಣ್ಣುಗಳಲ್ಲಿರುವ ಅಪರಾಧ ಭಾವನೆ, ಪಶ್ಚಾತ್ತಾಪ ನೋಡಿ ನಿಮ್ಮ ಎದೆ ನೀರಾಗಿ ಹೋಗುತ್ತದೆ. ಹಿಂದೆ ಮಾಡಿದ ತಪ್ಪುಗಳನ್ನು ನೆನಪಿಸಿಕೊಂಡು ಅವರು ಕಣ್ಣೀರು ಹಾಕುತ್ತಿದ್ದರೆ, ನೀವು ಅನುಭವಿಸಿದ ಏಕಾಂತ ನರಕ ನೆನಪಾಗಿ ನಿಮ್ಮ ಕಣ್ಣುಗಳಿಂದಲೂ ಕಣ್ಣೀರು ಉಕ್ಕಿ ಹರಿಯುತ್ತದೆ. ಆದರೆ ಕಣ್ಣೀರಿಗೆ ಕರಗಿ ಹೋಗಿ ಮತ್ತೆ ನಿಮ್ಮ ಆತ್ಮಗೌರವವನ್ನು ಅವರ ಪಾದಗಳ ಬಳಿ ಇಡಬೇಡಿ. ಕುಂಭ ರಾಶಿಯವರಿಗೆ ದೇವರು ನೀಡುತ್ತಿರುವ ಅತಿದೊಡ್ಡ ಅಂತಿಮ ಸಂಕೇತ ಏನೆಂದು ಗೊತ್ತೇ? ನಿಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳು, ಕೆಲವು ವಿಷಪೂರಿತ ಸಂಬಂಧಗಳು ನಿಮ್ಮ ಮಧ್ಯಸ್ಥಿಕೆ ಇಲ್ಲದೆಯೇ ನಿಮ್ಮಿಂದ ದೂರವಾಗಲಿವೆ. ನೀವು ಅವರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅಳುತ್ತೀರಿ, ಏಕೆ ಹೊರಟು ಹೋದರು ಎಂದು ಅದನ್ನೇ ಆಲೋಚಿಸುತ್ತಿರುತ್ತೀರಿ. ದೇವರು ನಿಮ್ಮ ಕಷ್ಟವನ್ನು ನಿವಾರಿಸಿ ಕಸವನ್ನು ಆಯ್ದು ಹೊರಗೆ ಎಸೆಯುತ್ತಿದ್ದಾನೆ. ಆ ವ್ಯಕ್ತಿಗಳು ನಿಮ್ಮೊಂದಿಗೆ ಇದ್ದರೆ ನಿಮ್ಮನ್ನು ನಾಶ ಮಾಡುತ್ತಿದ್ದರು. ನೀವು ಜೀವನದಲ್ಲಿ ಮೇಲೆ ಬರಲು ಸಾಧ್ಯವಿರಲಿಲ್ಲ. ಹಾಗಾಗಿ ದೈವಶಕ್ತಿ ಹೀಗೆ ಮಾಡುತ್ತಿದೆ. ಹೋಗುವವರನ್ನು ತಡೆದು ನಿಮ್ಮ ದರಿದ್ರವನ್ನು ಹೆಚ್ಚಿಸಿಕೊಳ್ಳಬೇಡಿ. ಇದೇ ನಿಮಗೆ ಎದುರಾಗುತ್ತಿರುವ ಅಂತಿಮ ಪರೀಕ್ಷೆ. ಬಂಗಾರ ಬೆಂಕಿಯಲ್ಲಿ ಬೆಂದರೆ ಮಾತ್ರ ಆಭರಣವಾಗಿ ಬದಲಾಗುತ್ತದೆ. ಈ ಕಷ್ಟಕಾಲ ನಿಮ್ಮನ್ನು ನಾಶ ಮಾಡಲು ಬಂದಿದ್ದಲ್ಲ. ನಿಮ್ಮಲ್ಲಿರುವ ಆ ಅತಿಯಾದ ಕರುಣೆಯನ್ನು ಸುಟ್ಟುಹಾಕಿ ನಿಮ್ಮನ್ನು ಒಂದು ವಜ್ರವನ್ನಾಗಿ ಬದಲಾಯಿಸಲು ಬಂದಿದೆ. ಸಂಬಂಧಗಳು ಕಡಿದು ಹೋಗುತ್ತವೆ ಎಂದು ಭಯಪಡಬೇಡಿ, ಅವರೇ ನಿಮ್ಮ ಬಳಿಗೆ ಮತ್ತೆ ಬರುತ್ತಾರೆ. ಈಗ ನಾವು ಅಸಲೈನ ಅತ್ಯಂತ ಪವಿತ್ರವಾದ ಘಟ್ಟಕ್ಕೆ ಬಂದಿದ್ದೇವೆ. ಇಲ್ಲಿಯವರೆಗೆ ನೀವು ಕೇಳಿದ ಆ ಶತ್ರುಗಳ ಕೆಟ್ಟ ಪ್ರಯೋಗಗಳು, ಆ ಕಷ್ಟಗಳು, ಆ ದುಷ್ಟ ಛಾಯೆಗಳು ನಿಮ್ಮ ಭವಿಷ್ಯವನ್ನು, ನಿಮ್ಮ ಕುಟುಂಬದ ಭವಿಷ್ಯವನ್ನು ನಾಶ ಮಾಡದಿರಬೇಕೆಂದರೆ ನಿಮಗೆ ದೈವಾನುಗ್ರಹ, ದೈವ ನಾಮಸ್ಮರಣೆಯೇ ಏಕೈಕ ಪ್ರಾಣಾಧಾರ. ನಿಮ್ಮ ನಿತ್ಯ ಜೀವನದಲ್ಲಿ ದೈವಭಕ್ತಿಯನ್ನು ವಿಪರೀತವಾಗಿ ಹೆಚ್ಚಿಸಿಕೊಳ್ಳಬೇಕು. ಯಾವಾಗಲೂ ಮನಸ್ಸಿನಲ್ಲಿ ದೈವ ನಾಮಸ್ಮರಣೆ ಮಾಡುತ್ತಿರಬೇಕು. ನಿಮ್ಮ ಕಷ್ಟಗಳನ್ನು, ನಿಮ್ಮ ಮೇಲೆ ಪ್ರಯೋಗಿಸಿದ ಆ ದುಷ್ಟ ಶಕ್ತಿಗಳನ್ನು ಶಾಶ್ವತವಾಗಿ ಅಡಗಿಸಬೇಕೆಂದರೆ ಮಾನವ ಪ್ರಯತ್ನಗಳು ಸಾಲವು. ದೈವದ ಬೆಂಬಲವಿಲ್ಲದಿದ್ದರೆ ಆ ಶಕ್ತಿಗಳು ಭವಿಷ್ಯದಲ್ಲಿ ಮತ್ತೆ ಹೆಚ್ಚಾಗುವ ಸಾಧ್ಯತೆಗಳಿವೆ. ಆದ್ದರಿಂದ ಒಂದು ಕ್ಷಣವೂ ನಿರ್ಲಕ್ಷ್ಯ ಮಾಡಬೇಡಿ. ಆಕಾಶದಲ್ಲಿ ಬರಲಿರುವ ಗ್ರಹಗಳ ಬದಲಾವಣೆ ಕೇವಲ ಕಷ್ಟಗಳನ್ನು ಮಾತ್ರ ತರುತ್ತಿಲ್ಲ. ಆ ಗ್ರಹಗಳ ಗತಿಯೇ ನಿಮ್ಮ ಹಿಂದೆ ಇರುವ ಕೆಟ್ಟ ಕರ್ಮಗಳ ಹೊರೆಯನ್ನು, ಆ ಪ್ರಯೋಗಗಳನ್ನು ತೊಳೆದು ಹಾಕಲಿರುವ ದಿವ್ಯವಾದ ಪ್ರಕ್ಷಾಲನೆಗೆ ಶ್ರೀಕಾರ ಸುತ್ತಲಿದೆ. ಗ್ರಹಗಳ ಗತಿ ಬದಲಾಗುತ್ತಿರುವ ವೇಳೆಯಲ್ಲಿ ನೀವು ಮಾಡುವ ದೈವ ಸಾಧನೆ, ನಾಮಸ್ಮರಣೆ ಜೊತೆಯಾದರೆ ನಿಮ್ಮ ಜೀವನದಲ್ಲಿ ತುಂಬಿದ ಕರ್ಮದೋಷಗಳೆಲ್ಲವೂ ತೊಲಗಿ ಹೋಗುತ್ತವೆ. ಕತ್ತಲೆ ಎಷ್ಟೇ ಆವರಿಸಿದರೂ ಸೂರ್ಯೋದಯವನ್ನು ಯಾರೂ ತಡೆಯಲಾಗುವುದಿಲ್ಲ. ಈ ಶತ್ರುಗಳ ಪ್ರಯೋಗಗಳನ್ನು, ಸಮಸ್ಯೆಗಳನ್ನೆಲ್ಲ ಸಮೂಲವಾಗಿ ಓಡಿಸುವ ದಿವ್ಯವಾದ ಪರಿಹಾರಗಳನ್ನು ಹೇಳುತ್ತೇನೆ ಕೇಳಿ. ಇವುಗಳನ್ನು ಶ್ರದ್ಧೆಯಿಂದ, ಪೂರ್ಣ ಭಕ್ತಿಯಿಂದ ಪಾಲಿಸಿ. ಕರ್ಮಬಂಧಗಳಿಂದ ವಿಮುಕ್ತಿ ಪಡೆಯಲು ಪ್ರತಿಯೊಂದು ಶನಿವಾರ ಒಂದು ಸಣ್ಣ ಹಣತೆಯಲ್ಲಿ ಎಳ್ಳೆಣ್ಣೆ ಹೊಯ್ದು ಸ್ವಲ್ಪ ಕಪ್ಪು ಎಳ್ಳು ಹಾಕಿ ಶನಿದೇವನ ಅಥವಾ ಹನುಮಂತನ ದೇವಾಲಯದಲ್ಲಿ ದೀಪ ಬೆಳಗಿಸಿ. ಶತ್ರುಗಳು ಸಂಚು ಮಾಡುತ್ತಿರುವಾಗ ಪ್ರತಿಯೊಂದು ಶನಿವಾರ ಒಂದು ಹಿಡಿ ಕಪ್ಪು ಉದ್ದನ್ನು ನಿಮ್ಮ ತಲೆಯ ಸುತ್ತಲೂ 7 ಬಾರಿ ಸುತ್ತಿ ಹರಿಯುವ ನೀರಿನಲ್ಲಿ ಹಾಕಿ, ಇಲ್ಲದಿದ್ದರೆ ಬೆಂಕಿಯಲ್ಲಿ ಸುಟ್ಟು ಹಾಕಿ. ಇದು ನಿಮ್ಮ ಸುತ್ತಲಿರುವ ಕೆಟ್ಟ ದೋಷಗಳನ್ನು, ಪ್ರಯೋಗಗಳನ್ನು ಭಸ್ಮ ಮಾಡುತ್ತದೆ. ಮನಃಶಾಂತಿ ಸಿಗಲು
ಪರಮಶಿವನೇ ಏಕೈಕ ಮಾರ್ಗ. ಪ್ರತಿಯೊಂದು ಸೋಮವಾರ ಅಥವಾ ಶನಿವಾರ ಶಿವಾಲಯಕ್ಕೆ ಹೋಗುವಾಗ ನೀಲಿ ಬಣ್ಣದ ಹೂವುಗಳನ್ನು ತೆಗೆದುಕೊಂಡು ಹೋಗಿ ಶಿವನಿಗೆ ಸಮರ್ಪಿಸಿ. ಸ್ವಲ್ಪ ಕಪ್ಪು ಎಳ್ಳು ಬೆರೆಸಿದ ನೀರಿನಿಂದ ಅಭಿಷೇಕ ಮಾಡುತ್ತಾ ಓಂ ನಮಃ ಶಿವಾಯ ಎಂದು ಜಪಿಸಿ. ತೀವ್ರವಾದ ಕೋರ್ಟ್ ಕೇಸ್ಗಳು, ಸಾಲದ ಬಾಧೆಗಳಿದ್ದಾಗ ಒಂದು ಹೊಸ ಕಬ್ಬಿಣದ ಮೊಳೆಯನ್ನು ಸಾಸಿವೆ ಎಣ್ಣೆಯಲ್ಲಿ ಮುಳುಗಿಸಿ ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ದಕ್ಷಿಣ ದಿಕ್ಕಿನ ಮೂಲೆಯಲ್ಲಿಡಿ. ಇದು ಯಾರ ಕಣ್ಣಿಗೂ ಕಾಣಿಸಬಾರದು. ಸಮಸ್ಯೆ ಬಗೆಹರಿದ ನಂತರ ಅದನ್ನು ಮಣ್ಣಿನಲ್ಲಿ ಹೂತು ಹಾಕಿ. ದೀರ್ಘಕಾಲದ ಅನಾರೋಗ್ಯಗಳು, ಮಾನಸಿಕ ಭಯಗಳಿಂದ ರಕ್ಷಣೆ ಪಡೆಯಲು ಪ್ರತಿಯೊಂದು ಶನಿವಾರ ಬನ್ನಿ ಮರದ ಬಳಿ ಎಳ್ಳೆಣ್ಣೆ ದೀಪ ಹಚ್ಚಿ 7 ಪ್ರದಕ್ಷಿಣೆ ಮಾಡಿ ಹನುಮಂತನ ದೇವಾಲಯದಿಂದ ಪೂಜಿಸಿದ ದಾರವನ್ನು ಧರಿಸಿ. ಈ ಪರಿಹಾರಗಳನ್ನು ಮಾಡುವಾಗ ಪಾಲಿಸಬೇಕಾದ ಕಠಿಣ ನಿಯಮ: ಯಾರೊಂದಿಗೂ ಹೆಚ್ಚಾಗಿ ಮಾತನಾಡಬೇಡಿ, ಯಾವ ವಿಷಯಗಳನ್ನೂ ಹೇಳಬೇಡಿ. ಇವೆಲ್ಲವೂ ನಿಶ್ಶಬ್ದವಾಗಿ ಸಾಗಬೇಕು. ಮನೆಯಲ್ಲಿರುವವರಿಗೂ ಹೇಳಬೇಡಿ. ಇವುಗಳ ಜೊತೆಗೆ ಪ್ರತಿದಿನ ನಾಯಿಗಳಿಗೆ ಅಥವಾ ಕಪ್ಪು ಹಸುವಿಗೆ ಆಹಾರ ಹಾಕಿ. ನೀವು ಪಡೆದ ಅವಮಾನಗಳು, ನೀವು ಸುರಿಸಿದ ಕಣ್ಣೀರು ವ್ಯರ್ಥವಾಗಿ ಹೋಗುವುದಿಲ್ಲ. ಮುಂಬರುವ ದಿನಗಳಲ್ಲಿ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿ ನಕ್ಕಬಾಯಿಗಳೇ ನಿಮ್ಮ ಯಶಸ್ಸನ್ನು ನೋಡಿ ತಮ್ಮ ಬಾಯಿಯನ್ನು ಮುಚ್ಚಿಕೊಳ್ಳುತ್ತವೆ. ನಿಮ್ಮನ್ನು ಬಳಸಿಕೊಂಡು ಬಿಟ್ಟವರೇ ನಿಮ್ಮ ಸಹಾಯಕ್ಕಾಗಿ ನಿಮ್ಮ ಕಾಲುಗಳ ಬಳಿ ಬೀಳುತ್ತಾರೆ. ಇದು ಕಾಲ ನೀಡುವ ನ್ಯಾಯ. ಶನಿದೇವ ನಿಮ್ಮ ತಾಳ್ಮೆಗೆ ನೀಡುವ ಮಹಾ ಉಡುಗೊರೆ. ಇದನ್ನು ಕಳೆದುಕೊಳ್ಳಬೇಡಿ. ಭಯವನ್ನು ಬಿಟ್ಟುಬಿಡಿ. ಕಣ್ಣೀರನ್ನು ಒರೆಸಿಕೊಂಡು ನಿಲ್ಲಿ. ದೈವ ನಿಮ್ಮ ಪರವಾಗಿದೆ. ಈ ಬ್ರಹ್ಮಾಂಡ ನಿಮ್ಮ ರಕ್ಷಣೆಗೆ ಸಿದ್ಧವಾಗಿದೆ. ನಿಮ್ಮ ಏಕಾಂತದ ಶೋಧನೆ ಮುಗಿಯುವ ಸಮಯ ಬಂದಿದೆ. ಈ ಮಹಾ ಪರಿಹಾರಗಳನ್ನು ಪರಿಪೂರ್ಣ ವಿಶ್ವಾಸದೊಂದಿಗೆ ಆಚರಿಸಿ. ನಿಮ್ಮ ಜೀವನದೊಳಗೆ ಒಂದು ನೂತನ ಕಾಂತಿ, ಅಪಾರವಾದ ಐಶ್ವರ್ಯ, ಪ್ರಶಾಂತತೆ ಬರಲಿವೆ. ವಿಜಯ ನಿಮ್ಮ ಪಾದಕ್ರಾಂತವಾಗಲಿದೆ. ಪ್ರತಿಯೊಬ್ಬರೂ ಕಾಮೆಂಟ್ ವಿಭಾಗದಲ್ಲಿ ಓಂ ನಮಃ ಶಿವಾಯ, ಜೈ ಶನಿದೇವ, ನಿನ್ನ ದಯೆ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಎಲ್ಲಾ ವೇಳೆಯಲ್ಲೂ ಇರಲಿ ಎಂದು ಕಾಮೆಂಟ್ ಮಾಡಿ. ನಿಮ್ಮ ಭಕ್ತಿಯನ್ನು ಶ್ರೀ ಸಂಕಲ್ಪ ಜ್ಯೋತಿಷ್ಯವಾಣಿ ಚಾನೆಲ್ನ ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ. ಧನ್ಯವಾದಗಳು.